ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಸಭೆಯಲ್ಲಿ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವ ಶಾಸಕರು ಮತದಾನ ಮಾಡಿದ ಬಗ್ಗೆ ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇರುವ ಶಾಸಕರು. ಇನ್ನು ಕರ್ನಾಟಕದ 7 ವಿಧಾನ ಪರಿಷತ್ ಇಂದು ವಿಧಾನಸೌಧದಲ್ಲಿ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಗೆ ಆರಂಭವಾಗಿರುವ ಈ ಗೌಪ್ಯ ಮತದಾನವು ಸಂಜೆ 4 ಗಂಟೆಯವರೆಗೂ ಮುಂದುವರಿಯಲಿದ್ದು ಸಂಜೆ 5 ಗಂಟೆಯಿಂದಲೇ ಮತ ಎಣಿಕೆ ಕಾರ್ಯ ಕೂಡ ಆರಂಭವಾಗಲಿದೆ. ಈಗಾಗಲೇ ಅಡ್ಡ ಮತದಾನವನ್ನ ಮಾಡಿದ ಎಸ್ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತದಾನ ಮಾಡಿದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರುವ ಶಾಸಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ಕಡೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕರು ಸಭೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ಗೆ ಅಡ್ಡ ಮತದಾನವನ್ನ ಹಾಕಿದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಚರ್ಚೆ ಮಾಡಿರಬಹುದು, ಇದರಲ್ಲಿ ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಇಲ್ಲ, ರೆಸಾರ್ಟ್ ಇಂದ ನೇರವಾಗಿ ಕಾಂಗ್ರೆಸ್ ಶಾಸಕರು ವಿಧಾನಸೌಧ 3ನೇ ಮಹಡಿಯಲ್ಲಿರುವಂತಹ ಕಾನ್ಫರೆನ್ಸ್ ಹಾಲ್ಗೆ ಬಂದ್ರು. ಅಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರುಗಳು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಇದ್ರು. ಆ ಸಭೆಗೆ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ರು ಕೂಡ ಆಗಮಿಸಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಕಾಂಗ್ರೆಸ್ ನಾಯಕರ ಜೊತೆಗೆ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ಕೂಡ ಬಹಿರಂಗವಾಗಿ ಭಾಗವಹಿಸ್ತಾ ಇದ್ರು. ಇವತ್ತು ಕೂಡ ಪರಿಷತ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡೋದಕ್ಕೆ ಅವರು ಉತ್ಸುಕ ಇದ್ರು. ನಿನ್ನೆ ಮತ್ತೆ ಮೊನ್ನೆ 2 ದಿನಗಳು ನಡೆದಂತಹ ರೆಸಾರ್ಟ್ ರಾಜಕೀಯ ಏನಿತ್ತು, ಈ ರೆಸಾರ್ಟ್ ರಾಜಕಾರಣಕ್ಕೂ ಕೂಡ ರಾಜಕಾರಣದಲ್ಲೂ ಕೂಡ ಭಾಗವಹಿಸಿದ್ರು. ನಿನ್ನೆ ಮೊನ್ನೆ 2 ದಿನಗಳಲ್ಲೂ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಇಬ್ರು ಕೂಡ ಕಾಂಗ್ರೆಸ್ ಶಾಸಕರ ಜೊತೆ ಭಾಗವಹಿಸಿದ್ರು. ಅಲ್ಲೂ ಕೂಡ ಏನ್ ರಣತಂತ್ರಗಳನ್ನು ಮಾಡಬೇಕು, ಆ ರಣತಂತ್ರದ ಭಾಗವಾಗಿ ಇಬ್ರು ವಿಧಾನಸಭಾ ಆಗಿರ್ಬೋದು, ಕ್ಷೇತ್ರ ಅಂತ ಅನುದಾನದ ವಿಚಾರದಲ್ಲಾಗಿರ್ಬೋದು ಹಿಂದೇನು ಕೂಡ ಮಾಡಿಸ್ಕೊಂಡಿದ್ದಾರೆ ಅದೆಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಇದ್ದಾಗಲೂ ಕೂಡ ಬಹಳಷ್ಟು ಆತ್ಮೀಯರಾಗಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಬಂದ ಬಳಿಕವೂ ಕೂಡ ಈ ಇಬ್ಬರು ಶಾಸಕರು ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆ ಬಹಳಷ್ಟು ಅನನ್ಯವಾಗಿರುವಂತದ್ದು. ಈಗ ಹೇಳ್ತಿರೋದೇನಂತ ಹೇಳಿದ್ರೆ ಮತದಾನ ಮಾಡಿ ಬಂದ ಬಳಿಕ ಇನ್ನೇವರೆಗೂ ಕೂಡ ನಾವು ಕಾದ್ ನೋಡುವಂತ ಒಂದು ಕೆಲಸವನ್ನ ಮಾಡಿದ್ವಿ. ಆದ್ರೆ ಬಿಜೆಪಿ ಶಾಸಕರು ಯಾರು ಕೂಡ ನಮ್ಮನ್ನ ಸಂಪರ್ಕ ಮಾಡಲಿಲ್ಲ. ಮತ್ತೊಂದ್ ಕಡೆ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಇದ್ದಿದ್ರಿಂದ ನಮ್ಮ ಮತವನ್ನ ಕೇಳೋದಕ್ಕೆ ಅವ್ರು ಮುಂದಾಗಲಿಲ್ಲ. ಹೀಗಾಗಿ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮ್ಮ ಮತವನ್ನ ಚಲಾಯಿಸಿದ್ವಿ ಅನ್ನೋದರ ಮುಖೇನ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮತವನ್ನ ಚಲಾಯಿಸಿದ್ವಿ ಅನ್ನೋದ್ರ ಮುಖೇನ ಬಹಿರಂಗವಾಗಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡಿದ್ವಿ ಅನ್ನೋದನ್ನ ಹೇಳಿದ್ದಾರೆ. ಅಂಕಿತ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ದಾನ ಮಾಡ್ತಕ್ಕಂಥದ್ದು ಶಾಸಕರಿಗಿದೆ. ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅಪ್ರೋಚ್ ಮಾಡಬೇಕಾದದ್ದು ಅವರ ಕರ್ತವ್ಯ. ಭಾರತೀಯ ಜನತಾ ಪಕ್ಷ ಅಲ್ಲಿ ಜೆಡಿಎಸ್ ಅಲ್ಲಿ ಯಾರು ಕೂಡ ಅಪ್ರೋಚ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಒಂಡ್ರದಲ್ಲಿದ್ದೀನಿ ಬರಬೇಕು ಅಂತೇಳಿ ಭೇಟಿ ಮಾಡಿದ್ದೇನೆ. ಅವರು ತಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತದ್ದು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಕೂಡ ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅನೇಕ ಸಮಸ್ಯೆಗಳಿದೆ, ತಾವು ಮುಖ್ಯಮಂತ್ರಿಗಳಾಗಿ ಅದನ್ನು ಬಗೆಹರಿಸಿದ್ರೆ ನಾನು ನಿಮಗೆ ಸಹಕಾರವನ್ನು ಕೊಡ್ತೇನೆ, ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ. ಅವರು ಹಂತವಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದರ ಮೇಲೆ ವಿಶ್ವಾಸ ಇಟ್ಟು ಆತ್ಮಸಾಕ್ಷಿ ಮತ ಹಾಕ್ತೀನಿ ಅಂತ ಹೇಳಿದ್ದೇನೆ, ಮತ ಹಾಕಿದ್ದೇನೆ.